ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಇಲ್ಲೇ ನಿಂತ್ಬಿಟ್ರಲ್ಲ, ಬನ್ನಿ. ಪೂಜೆ ಆಮೇಲೆ ಮಾಡಿಸ್ಬೋದು, ನಾವಲ್ಲಿ ಕೂತ್ಕೊಳ್ಳೋಣ ಬನ್ನಿ. ಅಯ್ಯೋ ಇರಿ, ನಿಮ್ಮನ್ನು ನೋಡ್ತಿದ್ರೆ ಮನಸ್ಸಲ್ಲಿ ಏನೋ ಇಟ್ಕೊಂಡು ಕೊರಗ್ತಾ ಇರೋ ಥರ ಅನಿಸ್ತಿದೆ. ಏನಾಯಿತು? ಹೌದು ಚಂದನ ಅವರೇ, ತುಂಬ ದಿನದಿಂದ ನನ್ನ ಮನಸ್ಸಲ್ಲಿ ಏನೋ ಕೊರಿತಾ ಇದೆ. ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಇಲ್ಲಿವರೆಗೂ ಕರ್ಕೊಂಬಂದೆ. ಅದೇ ಅಂದ್ಕೊಂಡೆ, ನೀವು ದೇವಸ್ಥಾನಕ್ಕೆ ಒಬ್ಬರೇ ಬರ್ತಿದ್ರಿ, ಇವತ್ತು ಅಷ್ಟು ನನ್ನ ಫೋರ್ಸ್ ಮಾಡಿ ಕರ್ಕೊಂಡು ಬಂದ್ರಲ್ಲ ಅಂತ. ನನ್ನ ಮನಸ್ಸಲ್ಲಿರೋ ವಿಷಯನೆಲ್ಲ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅನಿಸ್ತು, ಅದಕ್ಕೆ. ಅಯ್ಯೋ, ಅದನ್ನು ಮನೇಲೇ ಹೇಳ್ಕೊಬೋದಿತ್ತಲ್ಲ, ಇಲ್ಲಿ ತನಕ ಯಾಕೆ ಕರ್ಕೊಂಡು ಬಂದ್ರಿ? ಮನೇಲಾದರೆ ಎಲ್ಲರೂ ಇರ್ತಾರೆ ಚಂದನ ಅವರೇ. ಅದು ಅಲ್ಲದೆ ಈ ವಿಷಯ ಮನೇಲಿ ಮಾತಾಡೋ ಅಂಥದ್ದಲ್ಲ. ಇಲ್ಲಿ ನೋಡಿ, ಎಲ್ಲ ಪ್ರಶಾಂತವಾಗಿದೆ, ಜೊತೆಗೆ ದೇವರು ಬೇರೆ ಇದ್ದಾರೆ. ನನ್ನ ಮನಸ್ಸಲ್ಲಿರೋ ಎಲ್ಲ ಪ್ರಶ್ನೆಗೂ ಅವನು ಉತ್ತರ ಕೊಡ್ತಾನೆ ಅನ್ನೋ ನಂಬಿಕೆ ಮೇಲೆ ಬಂದಿದ್ದೀನಿ. ಸರಿ, ಏನು ವಿಷಯ ಹೇಳಿ? ವಿಶ್ವನ ನಾನು ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತು. ಅದು ಅಲ್ಲದೆ ಆ ಪ್ರೀತಿನ ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ದು ಕೂಡ ನೀವೇನೆ. ಈಗ ಎಂಗೇಜ್ಮೆಂಟ್ ಆದಾಗಿಂದ ನನ್ನಿಂದ ಎಲ್ಲಿ ದೂರ ಆಗ್ತಾನೆ ಅನ್ನೋ ಭಯ ಶುರುವಾಗಿದೆ. ಯಾಕೀಗೆಲ್ಲ ಯೋಚನೆ ಮಾಡ್ತಿದ್ದೀರಾ ತನ್ನೋರೆ? ವಿಶ್ವ ಅವರು ಯಾವತ್ತಿದ್ರೂ ನಿಮ್ಮ ಸ್ವಂತಾನೆ. ನನ್ನ ಸ್ವಂತ ಅಂದಿದ್ದನ್ನು ಕಿತ್ಕೊಳ್ಳೋಕ್ಕೆ ಅಂತಾನೆ ಕೆಲವ್ರು ಇದ್ದಾರಲ್ಲ ಚಂದನ ಅವರೇ. ಅಂದರೆ ಅವ್ನು ಇತ್ತೀಚೆಗೆ ನಡ್ಕೊಳ್ತಿರೋ ರೀತಿ ನೋಡಿದ್ರೆ ನಿಮ್ಗೆ ಈ ಥರ ಎಲ್ಲ ಅನುಮಾನ ಬರ್ತಿದೆ. ನೋಡಿ, ಅವ್ನು ಮುಂಚೆ ಒಬ್ಬಳನ್ನ ಪ್ರೀತಿ ಮಾಡ್ತಿದ್ನಲ್ಲ, ಅದರಿಂದ ನನ್ನಿಂದ ಏನಾದರೂ ಅವ್ನು ಡೈವರ್ಟ್ ಆಗ್ತಿದ್ದಾನ ಅಂತ. ಇದೆಲ್ಲ ನಿಮಗೆ ಮುಂಚೆನೇ ಗೊತ್ತಿತ್ತು ಅಲ್ವಾ? ಇದೆಲ್ಲ ಗೊತ್ತಿದ್ದೆ ನೀವು ಮದುವೆ ಆಗೋದಕ್ಕೆ ಒಪ್ಕೊಂಡ್ರಿ ತಾನೆ? ಹೌದು ಚಂದನ ಅವರೇ, ಅವ್ನು ಪ್ರೀತಿಸಿದ ಹುಡುಗಿ ಮದುವೆ ಆಗಿ ಹೋದ್ರೂ ಅವಳ ಮೇಲೆ ಅಷ್ಟು ಪ್ರೀತಿ ಇಟ್ಕೊಂಡಿದ್ದು ನೋಡಿ ಅವಳನ್ನ ಒಂದೇ ಒಂದ್ಸಲ ನೋಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ, ಆದರೆ ಆಗಲೇ ಇಲ್ಲ. ಕೊನೆಗೆ ಅವಳು ತೀರೋಗಿದ್ದಾಳೆ ಅನ್ನೋ ವಿಷಯ ಗೊತ್ತಾಯಿತು. ಆದರೂ ಅವಳ ಮೇಲೆ ಒಂಚೂರೂ ಪ್ರೀತಿ ಕಮ್ಮಿ ಆಗಿಲ್ಲ. ಸತ್ತ ಮೇಲೂ ಇಷ್ಟೊಂದು ಇಷ್ಟಪಡ್ತಿದ್ನಲ್ಲ, ಅಂಥ ಪ್ರೇಮಿನೇ ನನಗೂ ಬೇಕು ಅನ್ನಿಸ್ತು. ಚಿಕ್ಕ ವಯಸ್ಸಿಂದ ನಾನು ಅವನು ಗಂಡ ಹೆಂಡತಿ ಅನ್ನೋದು ಫಿಕ್ಸ್ ಆಗಿತ್ತು. ಆದರೆ ಇಲ್ಲಿವರೆಗೂ ಅವನ ಕಣ್ಣಲ್ಲಿ ಅವಳ ಮೇಲಿದ್ದಿದ್ದ ಪ್ರೀತಿ ನನ್ನ ಮೇಲೆ ಕಾಣಿಸ್ಲೇ ಇಲ್ಲ ಚಂದನ ಅವರೇ. ಅವಳ ನೆನಪಲ್ಲೇ ಇದ್ದಾನೆ, ಇವತ್ತಲ್ಲ ನಾಳೆ ಸರಿ ಹೋಗ್ತಾನೆ ಅಂತ ನಾನು ಸುಮ್ಮನಿದ್ದೆ. ಅದಕ್ಕೋಸ್ಕರ ಅಂತಾನೆ ಎಂಗೇಜ್ಮೆಂಟ್ನ ಮುಂದಕ್ಕೆ ಹಾಕೊಂಬಂದ. ಕೊನೆಗೂ ಎಂಗೇಜ್ಮೆಂಟ್ ಆಯಿತು. ಹಬ್ಬ ಸದ್ಯ ಈಗಲಾದರೂ ಬದಲಾದ್ನಲ್ಲ ಅಂದ್ಕೊಂಡ್ರೆ ಮತ್ತೆ ಅವನ ಹಳೆ ಚಾಳಿನೇ ಶುರು ಮಾಡಿದ್ದಾನೆ. ಇತ್ತೀಚೆಗಂತೂ ನನ್ನ ತುಂಬ ಅವಾಯ್ಡ್ ಮಾಡ್ತಿದ್ದಾನೆ. ನನಗಂತೂ ತುಂಬ ಭಯ ಆಗ್ತಿದೆ ಚಂದನ ಅವರೇ. ಇದನ್ನೆಲ್ಲ ನೋಡಿದ್ರೆ ನನಗೇನು ಅನಿಸ್ತಿದೆ ಅಂದರೆ, ಏನು ಅನ್ನಿಸ್ತಿದೆ? ಅವನು ನಿಮ್ಮನ್ನು ಭೇಟಿ ಆದಮೇಲೆ ಬದಲಾಗಿದ್ದಾನ ಅನಿಸ್ತಿದೆ. ಏನು ಹೇಳ್ತಿದ್ದೀರಾ ನೀವು? ನನಗೂ ಇದಕ್ಕೂ ಏನು ಸಂಬಂಧ? ಅದನ್ನು ತಿಳ್ಕೊಳ್ಳೋಣ ಅಂತಾನೆ ಅಲ್ವಾ ನಾನು ಇಲ್ಲಿವರೆಗೂ ಕರ್ಕೊಂಡ್ಬಂದಿರೋದು. ಲಕ್ಷ್ಮೀ ನಿವಾಸ ಲಕ್ಷ್ಮೀ